ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿಮ್ಮೆಲ್ಲರಿಗೂ ವ್ಲಾಗ್ನ ರೈನಿಯಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆನೆ ಮಳೆ ಬರ್ತಿದೆ. ಸಂಡೇ ವ್ಲಾಗ್ ಇದು. ಸೊ ನಾನು ಲೇಟಾಗಿ ಎದ್ದೆ ಒಂದು 8 ಗಂಟೆಗೆ. ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿದ್ದಾಯ್ತು. ಮಳೆನೇ ಎಪ್ಸಿದ್ದು ಅಂತಾನೆ ಹೇಳ್ಬೋದು. ಮಳೆ ಸೌಂಡ್ಗೆ ಎಚ್ಚರಿಕೆ ಆಯ್ತು. ನೋಡಿ, ಬೆಳಿಗ್ಗೆನೆ 6:30ಗೆ ಸ್ಟಾರ್ಟ್ ಆಗಿದೆ ಮಳೆ. 9:30ವರೆಗೂ ಈ ತರ ಡ್ರಿಸ್ಲಿಂಗ್ ತರ ಬರ್ತಾನೆ ಇತ್ತು. ಇನ್ ಲಶಿಕಾಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಹೋಗಿ ಛತ್ರಿ ಹಿಡ್ಕೊಂಡು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಮಳೆಯಲ್ಲಿ. ಬೇಡ ಹೋಗ್ಬೇಡ ಅಂದ್ರು ಅವಳಿಗೇನೋ ಇಷ್ಟ. ಛತ್ರಿ ತಗೊಂಡ್ ಹೋಗ್ತೀನಿ, ನಾನೇನ್ ನೆನೆಯಲ್ಲ, ಛತ್ರಿ ಇಲ್ವಾ ಅಂತಾಳೆ. ಅಷ್ಟು ಮಾತಾಡೋದ್ ಕಲ್ತಿದ್ದಾಳೆ ಲಶಿಕಾ. ಇನ್ನು ಬೆಳಿಗ್ಗೆನೆ ಮಳೆ ನೋಡೋದಿಕ್ಕೆ ಏನೋ ಒಂಥರ ಖುಷಿ ಆಗತ್ತೆ. ಅಂಡ್ ಇವತ್ತು ಸಂಡೇ ಬೇರೆ, ಸಂಡೇ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಏನ್ ಸಖತ್ತಾಗಿದೆ. ಆ ಜೇಡ ಕಟ್ಟಿರೋದೆಲ್ಲ ಸೂಪರ್ ಆಗಿ ಕಾಣಿಸ್ತಿದೆ. ಇನ್ನು ಆ ಮಳೆಗೂ ಗ್ರೀನರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡ್ರಿಸ್ಲಿಂಗ್ ತರ ಜಾಸ್ತಿ ಜೋರಾಗಿ ಏನ್ ಬರ್ತಾ ಇರ್ಲಿಲ್ಲ. ತುಂಬಾ ಕಾಮ್ ಆಗಿ ಅವತ್ತು ಮಾರ್ನಿಂಗ್ ಶುರುವಾಯ್ತು ಅಂತಾನೆ ಹೇಳ್ಬೋದು. ಇನ್ನು ಬೂಸ್ಟ್ ಮತ್ತೆ ಟೀ ಪೌಡರ್ ಎಲ್ಲ ಖಾಲಿ ಆಗಿತ್ತು. ಅದ ಪ್ಯಾಕೆಟ್ ಎಲ್ಲ ನಾನು ಮತ್ತೆ ರೀಫಿಲ್ ಮಾಡ್ತಾ ಇದ್ದೀನಿ. ಇದು 3 ರೋಸಸ್ ಪ್ಯಾಕೆಟ್. ಒಂದು ಕಣ್ಣನ್ ದೇವನೂ ಇದೆ, 3 ರೋಸಸ್ ಇದೆ. ಸೊ ಒಂದೊಂದ್ಸಲ ಒಂದೊಂದು ಯೂಸ್ ಮಾಡ್ತೀವಿ. ಇನ್ನು ಬೂಸ್ಟ್ ಪ್ಯಾಕೆಟ್ ಇದು. ಇನ್ನ ಪ್ರಕುಲ್ಗೆ ಬೂಸ್ಟ್ ಅಂತೂ ಇರ್ಲೇಬೇಕು. ಅವನು ಬೇರೆ ಯಾವ್ದು ಕುಡಿಯೋದಿಲ್ಲ, ಬೂಸ್ಟೇ ಬೇಕು ಅಂತ ಹೇಳ್ತಾನೆ. ಸೊ ಅದನ್ನು ಕೂಡ ರೀಫಿಲ್ ಮಾಡ್ತಾ ಇದ್ದೆ. ಇನ್ನು ಬೂಸ್ಟ್ ಎಲ್ಲ ಕರೆಕ್ಟ್ ಆಗಿ ಆಯ್ತು. ಇನ್ನ ಸ್ವಲ್ಪ ಟೀ ಪೌಡರ್ ಎಲ್ಲ ಮಿಕ್ಕಿರುತ್ತಲ್ಲ, ಇದಕ್ಕೆ ಸ್ಟ್ಯಾಪಲ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಾಂದ್ರೆ ಏರ್ ಟೈಟ್ ಕ್ಲಿಪ್ಸ್ ಎಲ್ಲ ಬರುತ್ತಲ್ಲ, ಅವನು ಕೂಡ ಹಾಕೋಬಹುದು. ಆಗ ಅದ್ರದ್ದು ಸ್ಮೆಲ್ ಏನಿದೆ ಮತ್ತೆ ಅದು ಗಟ್ಟಿ ಕೂಡ ಆಗೋದಿಲ್ಲ. ಇನ್ನು ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಶಾವ್ಗೆ ಬಾತ್ ಮಾಡೋಣ ಅಂದ್ಬಿಟ್ಟು ಶಾವ್ಗೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ. ಅದು ಕೂಡ ಒಂದ್ ಸ್ವಲ್ಪ ಖಾಲಿ ಆಗಿತ್ತು, ಬೇಕಾಗಿತ್ತು ಮತ್ತೊಂದಿಷ್ಟು. ಅದನ್ನು ಕೂಡ ರೀಫಿಲ್ ಮಾಡ್ತಾ ಇದ್ದೀನಿ. ಇನ್ನ ಸಂಡೇಸ್ ಎಲ್ಲ ಬಂದ್ರೆ ಇದನ್ನೇ ಎಲ್ಲ ಫಿಲ್ ಮಾಡು, ಮತ್ತೆ ಅಲ್ಲೇ ಆರ್ಗನೈಸ್ ಮಾಡು, ಎಲ್ಲ ರೀಫಿಲ್ ಮಾಡು, ಅದೇ ಕೆಲಸ ಆಗೋಗುತ್ತೆ. ಬರೀ ಶಾವ್ಗೆ ಬಾತ್ ಮಾಡ್ತಾ ಇಲ್ಲ, ಶಾವ್ಗೆ ಬಾತ್ ಜೊತೆಗೆ ನಮ್ದು ಬ್ರೆಡ್ ಮತ್ತೆ ಆಮ್ಲೆಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಆಮ್ಲೆಟ್ ಅಂತೂ ಇರ್ಲೇಬೇಕು, ಏನಕ್ಕಂದ್ರೆ ಅದು ಒಳ್ಳೆ ಪ್ರೋಟೀನ್ ಅಲ್ವಾ ಮಕ್ಕಳಿಗೆ, ಹಾಗಾಗಿ. ಇನ್ನು ಎರಡು ತಿಂದ್ರೆ ಎರಡು ಡಿಫ್ರೆಂಟ್ ಆಗಿರೋ ತಿಂಡಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ತರ ಬ್ರೆಡ್ ಆಮ್ಲೆಟ್, ಇಲ್ಲ ಪೊಂಗಲ್, ಈ ತರ ಶಾವ್ಗೆ ಬಾತು, ಇಲ್ಲ ಉಪ್ಮಾ, ಈ ತರ ಆಪ್ಟ್ ಮಾಡ್ತೀನಿ. ಬರೇ ಬ್ರೆಡ್ ಆಮ್ಲೆಟ್ ಇದನ್ನೇ ತಿನ್ನಲ್ಲ. ಎರಡೂ ಕೂಡ ಮಾಡಿದಾಗ ಎರಡೂ ಕೂಡ ಟೇಸ್ಟ್ ಮಾಡ್ಬೋದು. ಬರೀ ಅದೇ ಇದೇ ತಿನ್ನೋಕ್ಕೂ ಬೋರ್ ಆಗುತ್ತೆ ಅಲ್ವಾ. ಹಂಗಾಗಿ ಟೈಮ್ ಇರುತ್ತೆ ನನ್ಗೆ ಸಂಡೆ. ಹಂಗಾಗಿ ಎಷ್ಟು ಬೇಕಾದ್ರೂ ಅಡುಗೆಗಳನ್ನ ಮಾಡೋದಿಕ್ ನಾನ್ ರೆಡಿ ಇರ್ತೀನಿ. ಇನ್ನು ತಿಂಡಿ ಕೂಡ ರೆಡಿ ಆಗಿದೆ. ಬ್ರೆಡ್ ಆಮ್ಲೆಟ್, ಚಟ್ನಿ ಮತ್ತೆ ಶಾವ್ಗೆ ಬಾತು ಸೂಪರ್ ಆಗಿ ಬಂದಿತ್ತು ಶಾವ್ಗೆ ಬಾತ್ ಎಲ್ಲ. ಇದು ಇವತ್ತು ಚಿಕನ್ ಮಾಡ್ತಾ ಇದ್ವಿ. ಒಂದು ಸೀಮಂತ ಇದೆ, ಅಪ್ಪ ಅಮ್ಮ ಹೋಗ್ತಾರೆ ಇವತ್ತು ಮಧ್ಯಾಹ್ನ ಫಂಕ್ಷನ್ಗೆ. ಸೊ ನಮ್ಮ ಏರಿಯಾದಲ್ಲಿ ಇವ್ನು ನೋಡಿ ಹೆಂಗೆ ಆಡ್ತಿದ್ದಾನೆ. ಇವನಿಗೆ ಸ್ನಾನ ಮಾಡಿಸ್ಬೇಕು, ಗೀಸರಲ್ಲಿ ನೀರು ಬಿಟ್ಟಿದ್ದೀವಿ. ಸೊ ಬೆಳಿಗ್ಗೆನೇ ಗೊತ್ತಿಲ್ಲ, ಫುಲ್ಲು ಮಳೆ ಬೆಳಿಗ್ಗೆನೇ. ಈಗ ನಿಂತೋಗಿದೆ, ಕ್ಲೌಡಿ ಕ್ಲೈಮೇಟು ಸಕ್ಕದಾಗಿದೆ ನೋಡೋದಕ್ಕೆ. ಆ ಕ್ಲೈಮೇಟ್ಗೂ ಆಮೇಲಿರೋ ಗಿಡಗಳಿಗೂ ಕಲರಿಗೂ ಗ್ರೀನರಿ ಎಲ್ಲ ನೆಂದೋಗಿದೆಯಾ ನನಗೆ ಒರೆಸು. ಇವನು ಸ್ನಾನ ಮಾಡಿಸ್ಬೇಕು. ಇದು ಕೊಬ್ಬರಿ ಇದೆ ಒಂಚೂರು, ಇದು ಮಟನಿಗೆ ಬೇಕು. ಅಪ್ಪ ಅಮ್ಮ ರಾತ್ರಿ ತಿಂತಾರೆ ಮಟನ್. ಹೋಗಿ ಆ ಕಡೆ ಹೋಗಿ. ಸೊ ಇದು ಬರ್ಡ್ಸ್ ಕೇಜಲ್ಲಿ ಇಟ್ಟಿದ್ದೀವಿ. 2 ಬರ್ಡ್ಸು ಹೊರಟೋಯ್ತು, ಜಾಸ್ತಿ ದಿನ ಇರಲ್ಲ. ಅದು ಒಂದಕ್ಕೆ ಏನು ಗೊತ್ತಾ, ಒಂದು ಅದೇನೋ ಸ್ವಲ್ಪ ಡಿಸೀಸ್ ಇತ್ತು ಅನಿಸುತ್ತೆ. ಒಂದು ಹೋಯ್ತು, ಇನ್ನೊಂದು 1 ತಿಂಗಳೇನೋ ಇತ್ತು, ಒಂದೇ ಒಂದು ಅಲೋನಾಗಿ ಎಷ್ಟು ದಿನ ಇರುತ್ತೆ ಅಲ್ವಾ, ಅದು ಕೂಡ ಹೊರಟೋಯ್ತು. ನಿಮಗೆ ಏನು ಮಾಡೋಕ್ಕಾಗಲ್ಲ. ಅವ್ನಿಗೆ ಹೇಳ್ತೀನಿ ತರಬೇಡ ಅಂದರೂ ತರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಇದು ಹಂಗಾಗಿ ಇದರಲ್ಲೆಲ್ಲ ಇವಾಗ ಒಬ್ಬರಿಗೆ ಒಣಗಾಕೊಂಡು ಇಟ್ಕೋತಾರೆ, ఎందుకంದ್ರೆ ಕೋತೆಗಳೆಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಇದೊಂದು ಸ್ನಾನ ಮಾಡಿಸ್ಬಿಟ್ಟು ನಾನು ಚಿಕನ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ನಾನು ಮಕ್ಕಳೇನು ಹೋಗಲ್ಲ ಫಂಕ್ಷನ್ಗೆ. ಸೊ ಚಿಕನ್ ಬಿರಿಯಾನಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ರೆಸಿಪಿನ ಕೂಡ ತೋರಿಸ್ತೀನಿ, ಆದರೆ ತೋರಿಸ್ತೀನಿ. ಸೊ ರೆಸಿಪಿನ ಕೂಡ ತೋರಿಸ್ತೀನಿ ನಾನು. ಆ್ಯಂಡ್ ಸ್ವಲ್ಪ ಒಣಗಬೇಕಿದೆಲ್ಲ. ಎಷ್ಟೊಂದು ಇಟ್ಟಿದ್ದೀವಿ, ಏನಕ್ಕಾದ್ರೂ ಈ ಮಟನ್ಗೆ ಇಲ್ಲ ಸಾಂಬಾರಿಗೆ ಯೂಸ್ ಆಗುತ್ತೆ ಈ ಥರ ಒಣಕೊಬ್ಬರಿ ಅಂತ. ನೋಡಿ ವೆದರ್ಗೆ ಈ ಗಿಡಗಳಿಗೆ ಏನು ಸಖತ್ತಾಗಿದೆ ನೋಡೋಕ್ಕೆ. ಅವಕ್ಯಾಡೋ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಕ್ಲೈಮೇಟ್ ನೋಡಿ ಆಸಮ್ ಆಗಿದೆ. ಕ್ಲೌಡಿ ಕ್ಲೈಮೇಟ್ ಫುಲ್. 11 ಗಂಟೆ ಆಗಲೇ ಅನಿಸೋದೇ ಇಲ್ಲ, ಇನ್ನು 7 ಗಂಟೆ 8 ಗಂಟೆ ಥರ ಇದೆ. ಡಿಂಕು ಬಾಯಿಲಿ ಸ್ನಾನ ಮಾಡಿಸ್ತೀನಿ ನೋಡಿ. ಸ್ನಾನ ಮಾಡ್ಕೋತೀಯಾ? ಸ್ನಾನ ಮಾಡ್ಕೋತೀನಿ ನೀನು? ಹಾಂ, ಸ್ನಾನ ಮಾಡ್ಕೋತೀಯಾ?
ಹಾಂ, ಬಾಳೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ದೊಡ್ಡದಾಗ್ತಿದೆ. ಎಷ್ಟೊಂದು ಸತಿ ಕಿತ್ಕೊಂಡು ತಿಂತಾ ಇರ್ತಾರೆ ಮಕ್ಕಳು ಇದರಲ್ಲೇ ಊಟ ಎಲ್ಲ. ಅಲ್ಲೊಂದು ಬಾಳೆ ಗಿಡ ಇದೆ, ಅಲ್ಲೂ ತಿಂತಾ ಇರ್ತಾರೆ, ಅವನು ಕಿತ್ಕೊಂಡು. ಚೆನ್ನಾಗಿದೆ ಫುಲ್ಲು ಗ್ರೀನರಿ ನೋಡೋಕ್ಕೆ ಮಳೆಗೆ. ನಿಂಗೂ ಹಾಲು ಕುಡಿತಾ ಇದೆಯಾ? ಹಾಲು ಕುಡಿತಾ ಇದೆಯೇನಾ? ಕುಡಿ ಹಾಲು. ಆಗಲೇ ಒಂದು ಆಮ್ಲೆಟ್ ಹಾಕಿದೆ, ಅದನ್ನು ಖಾಲಿ ಮಾಡಿಬಿಟ್ಟು ಅವನು ಆಮ್ಲೆಟು. ಈಗ ಹಾಲು ಕುಡಿತಾ ಅವನು. ಕುಡಿ 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 ಕುಡಿ. ಫ್ರೆಂಡ್ಸ್, ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಜಸ್ಟ್ ದೊನ್ನೆ ಬಿರಿಯಾನಿ ಮಾಡ್ತೀನಿ. ಇದಕ್ಕೇನು ಚಿಕನ್ ಫ್ರೈ ಏನು ಮಾಡಲ್ಲ. ಸೊ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರವಾಗಿ ಮಾಡಿದ್ರೆ. ಇಲ್ಲಿ ಮಟನ್ ಸಾಂಬಾರು ಅಮ್ಮ ಮಾಡ್ತಿದ್ದಾರೆ. ಸೊ ಅದೊಂದು ಸ್ವಲ್ಪ ಶೇರ್ವ ಹಾಕ್ಕೊಂಡು, ನಾನು ಮಟನ್ ಪೀಸಸ್ ಎಲ್ಲ ತಿನ್ನೋದು, ಶೇರ್ವ ಹಾಕ್ಕೊಂಡು ತಿಂತೀನಿ. ಸೊ ಸಾಕು. ಆ್ಯಂಡ್ ರೆಸಿಪಿನ ತೋರಿಸ್ತೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನೀವು ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ, ಅರಿಶಿನ ಮತ್ತು ಉಪ್ಪು, ಮೊಸರು ಇಷ್ಟು ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ ಫಸ್ಟು. ಅದಾದಮೇಲೆ ಪೇಸ್ಟ್ 2 ಥರ ಮಾಡ್ಕೋಬೇಕಾಗುತ್ತೆ ದೊಣ್ಣೆ ಬಿರಿಯಾನಿಗೆ, ಅದು ಕೂಡ ತೋರಿಸ್ತೀನಿ. ಇಲ್ಲಿ ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಳಿದ್ನಲ್ಲ ನಾನು ಆಗಲೇ, ಒಂದು ಸ್ವಲ್ಪ ಮೊಸರು, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ ಒಂದು 15ರಿಂದ 20 ನಿಮಿಷದವರೆಗೂ. ಈಗ ನಾನು ಒಂದು ಕಡಾಯಿನ ತೊಗೊಳ್ತಾ ಇದ್ದೀನಿ. ಈಗ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ನಾನು ಬಿರಿಯಾನಿಗೆ. ಸೊ ಅದು ಮ್ಯಾರಿನೇಟ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಒಂದು ಸ್ವಲ್ಪ ನಾನು ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀನಿ, ಒಂದು 4, ಹಾಗೆ ಒಂದು 4 ಚಕ್ಕೆ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಮೇಯ್ನ್ ಇದಕ್ಕೆ. ಸ್ವಲ್ಪ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜಲ್ಲಿರೋದು. ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಖಾರಕ್ಕೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿರ್ತೀವಿ. ಈಗ ಅದು ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಮೇಯ್ನ್ ದೊನ್ನೆ ಬಿರಿಯಾನಿಗೆ. ಕಲರ್ ಕೂಡ ಕೊಡೋದು ಇದೆ ಮತ್ತು ಟೇಸ್ಟ್ ಕೊಡೋದು ಕೂಡ ಇದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಅದು ಪೂರ್ತಿ ಹಿಂಗೋಗ್ಬಿಡುತ್ತೆ ನೋಡಿ, ಇಷ್ಟೇ ಆಗಿಬಿಡುತ್ತೆ. ಇದನ್ನು ಕೂಡ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ಆಗ ಗ್ರೀನ್ ಪೇಸ್ಟ್ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇನ್ನು ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ದೊಡ್ಡ ಪಾತ್ರೆ ಎಲ್ಲ ಮೇಲ್ಗಡೆ ಇತ್ತು, ಹಂಗಾಗಿ ಒಂದು ದೊಡ್ಡದು ಕುಕ್ಕರೇ ಇತ್ತು, ಅದರಲ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಪ್ರೆಷರ್ ಕುಕ್ಕರ್ ಆ ಥರ ಅಲ್ಲ, ಎಲ್ಲ ಮುಚ್ಚಿ ಮಾಡ್ತಾ ಇಲ್ಲ, ಓಪನ್ ಪಾತ್ರೆಯಲ್ಲಿ ಮಾಡ್ತಿರೋದು. ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು ಪ್ರಯೋಗ. ಯಾವಾಗಲೂ ಕುಕ್ಕರ್ ಅಂದರೆ ಪ್ರೆಷರ್ ಕುಕ್ಕರ್ ಎಲ್ಲ ಮುಚ್ಚಿಬಿಟ್ಟು ವಿಸಲ್ ಬರೆಸ್ತಾ ಇದ್ದೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಬಿರಿಯಾನಿ ಐಟಮ್ಸ್ ಏನೇನು ಬರುತ್ತೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ, ಚಕ್ಕೆ ಲವಂಗ, ಅನಾನಸ್ಸು ಮತ್ತು ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ ಅಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಜಾಸ್ತಿ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಮ್ಯಾರಿನೇಷನ್ ಎಲ್ಲ ನಾವು ಹಾಕಿರ್ತೀವಲ್ಲ, ಅದೆಲ್ಲ ಒಂದು ಸ್ವಲ್ಪ ಹಿಡಿಬೇಕು ಚಿಕನ್ಗೆ, ಅದೆಲ್ಲ ಹಿಡಿಬೇಕು. ನೋಡಿ ನೀರೆಲ್ಲ ಬಿಡ್ತಿದೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಇದಕ್ಕೆ ಈರುಳ್ಳಿನ ಸ್ವಲ್ಪ ಒಂದು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಮೇಲ್ಗಡೆ ಹಾಕ್ಕೊಂಡ್ರೆ ನಾವು ತಿಂದಾಗ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ನೀವು ಬೇಕಿದ್ರೆ ಒಗ್ಗರಣೆ ಕೂಡ ಹಾಕೋಬೋದು, ಇಲ್ಲ ಹಿಂಗೆ ಬೇಕಾದರೂ ಹಾಕೋಬೋದು, ನೋ ಪ್ರಾಬ್ಲಮ್. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ. ಇದು ನೀವು ರುಬ್ಬಕ್ಕೂ ಕೂಡ ಹಾಕೋಬೋದು, ಇಲ್ಲ ಡೈರೆಕ್ಟ್ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ. ಈಗ ರುಬ್ಕೊಂಡಿದ್ನಲ್ಲ ಆಗಲೇ ನಾನು ಫಸ್ಟ್ ಒಂದು ರುಬ್ಕೊಂಡಿದ್ದೆ ನಾನು, ಈರುಳ್ಳಿ ಪೇಸ್ಟು, ಲವಂಗ ಅದೆಲ್ಲ ಹಾಕ್ಬಿಟ್ಟು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕೊಂಡ್ಮೇಲೆ ನಾನು ಪುದೀನ, ಕೊತ್ತಂಬರಿ, ಮೆಂತ್ಯ ಏನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಆ ಗ್ರೀನ್ ಪೇಸ್ಟೇ ಒಂದು ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ಅದೇ ಮೇನ್ ದೊಣ್ಣೆ ಬಿರಿಯಾನಿದಲ್ಲಿ ಇದೇ ಮೇನ್ ಪೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಆ ಕಲರ್ ಕೂಡ ಚೇಂಜ್ ಆಗುತ್ತೆ, ಗ್ರೀನ್ ಕಲರಿಂದ ಡಾರ್ಕ್ ಕಲರ್ ಆಗುತ್ತೆ. ಸ್ವಲ್ಪ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈಗ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಸೋನಾ ಮಸೂರಿ, ಜೀರಾ ರೈಸ್ ಕೂಡ ತೊಗೋಬೋದು. ನಾನು ಆಲ್ರೆಡಿ ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಸೊ 1 ಗ್ಲಾಸ್ ಬಾಸ್ಮತಿ ರೈಸ್ಗೆ ನಾನು 1.5 ಗ್ಲಾಸ್ ನೀರು ಹಾಕೋತೀನಿ. ನಾನು ಇಲ್ಲಿ 2.5 ಗ್ಲಾಸಷ್ಟು, ಈ ಗ್ಲಾಸಷ್ಟು 2.5 ಗ್ಲಾಸಷ್ಟು ನಾನು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, 1 ಗ್ಲಾಸ್ಗೆ 1.5 ಲೋಟದಷ್ಟು ನಾನು ನೀರನ್ನ ಹಾಕ್ಕೊಂಡು
ಕುದಿಸ್ಕೋತೀನಿ ಚೆನ್ನಾಗಿ, ಸಾಕಾಗುತ್ತೆ. ಏನಕ್ಕಂದ್ರೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಹಾಗಾಗಿ. ಸೊ ಈಗ ಬಾಸ್ಮತಿ ರೈಸ್ನ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಾಕೊಳ್ತೀನಿ. ಸೊ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತೆ ಉಪ್ಪು ಖಾರ ಇದೆಲ್ಲಾನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಒಂದು ಅರ್ಧ ಹೋಳು ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟು ರೈಸಿಗೆ. ಅಂಡ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂತಾ ಇದ್ದೀನಿ. ಆಗ್ಲೇ ನಾವು ಚಿಕನ್ ಮ್ಯಾರಿನೇಷನ್ ಕೂಡ ಹಾಕೊಂಡಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬಹುದು ಈ ಟೈಮಲ್ಲಿ, ಸಾಲ್ಟ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಒಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೀನಿ, ಕುದಿಬೇಕು. ಸೊ ಕುದ್ದಾದ್ಮೇಲೆ ನೋಡಿ ಮಧ್ಯ ಮಧ್ಯೆ ನೀವು ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಎಲ್ಲ ಅನ್ನ ಇರುತ್ತೆ, ಮೇಲ್ಗಡೆ ಎಲ್ಲ ಮಸಾಲೆ ಇರುತ್ತೆ. ಈ ಪಾತ್ರೆಯಲ್ಲಿ ಮಾಡಿದಾಗ ಹಿಂಗೆ ಮಾಡ್ಬೇಕಾಗತ್ತೆ. ಕಲಿಸ್ತಾ ಇನ್ನೇನು ಒಂದು 80% ಆಗಿದೆ ಅನ್ನೋ ಟೈಮಲ್ಲಿ ತುಪ್ಪನ ನಾನು ಹಾಕೊಳ್ತೀನಿ. ಅಂದ್ರೆ 100% ಬೇಯೋವರೆಗೂ ಬಿಡಬಾರ್ದು, 80% ಆಗಿರ್ಬೇಕು. ಚೆಕ್ ಮಾಡ್ಕೊಳ್ಳಿ. 80% ಅನ್ನ ಬೆಂದಿದೆ ಅನ್ನೋವಾಗ ತುಪ್ಪನ ಹಾಕ್ಬಿಟ್ಟು ನಾನೀಗ ಇದನ್ನ ಹಾಕೋದಿಕ್ಕೆ ಬಾಳೆಲೆನ ಹಾಕ್ತಾ ಇದ್ದೀನಿ. ಒಂದ್ 2 ಪೂರ್ತಿ ಕವರ್ ಮಾಡ್ಕೋತೀನಿ. ಈ ತರ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಮತ್ತೆ ಬಾಳೆಲೆ ಇರೋದು ಅಷ್ಟು ಫ್ಲೇವರ್ಸ್ ಕೂಡ ನಮ್ಗೆ ಬಿರಿಯಾನಿಗೆ ಸಿಗುತ್ತೆ ಆ ಬಿಸಿಗೆ. ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಬಾರದ್ದು ಒಂದು ಪಾತ್ರೆ, ಒಂದು ಬೌಲ್ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ಗ್ಯಾಸ್ ಆಫ್ ಮಾಡ್ಬಿಟ್ಟು ಅದನ್ನ ಹಂಗೆ ಇಡಬೇಕು. ಸೊ 10 ನಿಮಿಷ ಇದನ್ನ ಹಾಗೆ ಇಟ್ಟು ಈಗ ನಾನು ತೆಗಿತಾ ಇದ್ದೀನಿ. ನೋಡಿ 80% ಬೆಂದಿತ್ತಲ್ಲ ಅನ್ನ, ಈಗ 100% ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಅಷ್ಟೇ, ಎಷ್ಟು ಗ್ರೀನ್ ಕಲರ್ ಆಗಿ ಸಕ್ಕದಾಗಿದೆ. ಚಿಕನ್ ಪೀಸ್ಗಳೆಲ್ಲ ಕ್ಲೀನ್ ಆಗಿ ಬೆಂದಿದೆ, ಮತ್ತೆ ಪರ್ಫೆಕ್ಟ್ ಆಗಿ ರೈಸ್ ಆಗಿದೆ, ನೋಡ್ತಿದ್ದೀರಲ್ಲ. ಸೊ ಗ್ರೀನ್ ದೊಣ್ಣೆ ಬಿರಿಯಾನಿ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ತಿಂದ್ರೆ ಮಜಾ. ಇದಕ್ಕೆ ರಾಯ್ತಾ ಜೊತೆಗೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅಪ್ಪ ಅಮ್ಮ ಫಂಕ್ಷನ್ಗೆ ಹೋದ್ರು. ಸೊ ಅಮ್ಮ ಮಟನ್ ಕೂಡ ಮಾಡಿದ್ದಾಯ್ತು. ಫಸ್ಟ್ ಟೈಮ್ ಪ್ರೆಷರ್ ಕುಕ್ಕರ್ ಅಲ್ಲದೆ ಈ ತರ ಪಾತ್ರೆಯಲ್ಲಿ ದೊಣ್ಣೆ ಬಿರಿಯಾನಿ ಮಾಡಿರೋದು, ಚಿಕನ್ ಬಿರಿಯಾನಿ. ನೋಡೋದಕ್ಕೆ ಮಾತ್ರ ಸಕ್ಕದಾಗಿ ಬಂದಿದೆ. ಬಾಳೆಲೆಲ್ಲ ಹಾಕಿ ಮಾಡಿದ್ದೆ, ದಮ್ ಕಟ್ಟಿದ್ದೆ. ಈಗ ಇವರಿಬ್ರಿಗೂ ತಿನ್ನಿಸ್ತೀನಿ, ಆಮೇಲೆ ನಾನು ತಿಂತೀನಿ. ಇಲ್ಲಾಂದರೆ ಚಿಕನ್ ಅಲ್ವಾ ತಿನ್ನಲ್ಲ. ಹೆಂಗಿದೆ ನೋಡು ಸ್ಮೆಲ್ಲು, ಚೆನ್ನಾಗಿದೆಯಾ? ಸ್ಮೆಲ್ಲು ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಇವ್ನು ತಿನ್ನಿಸ್ಬಿಟ್ಟು ಇವನ್ನೇ ಟೇಸ್ಟ್ ಹೇಳಿಸ್ತೀನಿ ನಾನು ಹೆಂಗಿದೆ ಅಂತ. ಹೇಳ್ತೀಯಾ ಟೇಸ್ಟು? ಫಸ್ಟ್ ಟೈಮ್ ಅಂದರೆ ನಾನು ಈ ಥರ ಯಾವತ್ತೂ ಪಾತ್ರೆಯಲ್ಲಿ ಮಾಡಿರಲಿಲ್ಲ, ಎಲ್ಲ ಪ್ರೆಷರ್ ಕುಕ್ಕರಲ್ಲೇ ಬಿರಿಯಾನಿ ಆ ಥರದ್ದೆಲ್ಲ ಇದರಲ್ಲೇ ಮಾಡೋದು. ಮಾಡ್ಬೋದು ಚೆನ್ನಾಗಿ. ನಾನು ಹೇಳ್ದಂಗೆ ನೀವು ಅಳತೆ ಎಲ್ಲ ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಳು ನಿದ್ದೆ ಬಂದಿದೆ, ಅದಕ್ಕೆ ಈ ಅಳು ಪಾಠ. ಚೆನ್ನಾಗಿ ಎಣ್ಣೆ ಬೇರೆ ಹಚ್ಚಿದ್ದೀನಿ, ಮಲಗಿಸ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ. ಸರಿನಾ? ತಿಂತೀಯ ಬಿರಿಯಾನಿ? ತಿನ್ನಿಸ್ಬಿಡ್ತೀನಿ. ರಾಯ್ತಾ ಪ್ರಿಪೇರ್ ಮಾಡಿದ್ದೀನಿ. ರಾಯ್ತಾಗೆ ಮೊಸರು, ಒಂದು ಸ್ವಲ್ಪ ಉಪ್ಪು, ನಿಂಬೆಹಣ್ಣು ರಸ ಮತ್ತು ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ. ಬಿಸಿ ಬಿಸಿ ಕಲರ್ಫುಲ್ ಆಗಿದೆ. ಸೊ ಟೇಸ್ಟ್ ಮಾಡಿಸ್ತೀನಿ ಪ್ರಕುಲಿಗೆ ಮೊದಲು. ಇರು ಒಂದು ನಿಮಿಷ. ಫಸ್ಟು ಮೊಸರು ಹಾಕಲ್ಲ, ಟೇಸ್ಟ್ ಗೊತ್ತಾಗಲ್ಲ. ಇವನಾಗಲೇ ತಿನ್ನಿದ್ದಾನೆ ಡಿಂಕು. ಚಿಕನ್ ಮೊದಲೇ ಹಾಕಿದ್ದೀನಿ, ಮತ್ತೆ ಅಲ್ಲೋಗಿ ಇಣುಕ್ ನೋಡ್ತಾವ ನಿಂಗೆ ತಿನ್ನೋದಕ್ಕೆ. ರೈಸ್ ಹೆಂಗಿದೆ? ಕರೆಕ್ಟಾಗಿ ಹೇಳ್ಬೇಕು, ಉಪ್ಪು ಖಾರ. ಈ ಕಡೆ ಬಾಲಶಿ ಕುತ್ಕೋ. ಪೀಸ್ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಏನಾದರೂ ಕಮ್ಮಿ ಇದೆಯಾ? ಇಲ್ಲ, ಬಿಸಿ ಬಿಸಿ ಕ್ಲೌಡಿ ಕ್ಲೈಮೇಟ್ಗೆ ಸಕ್ಕತ್ತಾಗಿದೆ ದೊಣ್ಣೆ ಬಿರಿಯಾನಿ. ಇರು. ಇಡ್ತೀನಿ. ಫಸ್ಟ್ ಟೇಸ್ಟ್ ಮಾಡಬೇಕು. ನೀನು ಟೇಸ್ಟ್ ಮಾಡಿ ಹೇಳು. ಸೂಪರ್. ಹೆಂಗಿದೆ? ವಿಡಿಯೋಗೆ ಹೇಳು ಹೆಂಗಿದೆ ಅಂತ. ಹೆಂಗಿದೆ ವಿಡಿಯೋಗೆ? ಹೆಂಗಿದೆ ಹೇಳು ವಿಡಿಯೋಗೆ. ಅವಳು ಹೇಳಲ್ಲ ಏನು. ಸೊ ಮಕ್ಳಿಗೆ ತಿನ್ನಿಸ್ದೆ, ಚೆನ್ನಾಗಿ ತಿಂದರು. ಮಲಗಿಸ್ಬೇಕು. ನಾನು ತಿಂದ್ಬಿಟ್ಟು ಮಲಗಿಸೋಣ ಅಂತ. ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಒಂಚೂರು ರೈತಾ, ಒಂಚೂರು ದೊಣ್ಣೆ ಬಿರಿಯಾನಿ. ಗ್ರೀನ್ ನೋಡೋಕ್ಕೆ ಕಲರ್ಫುಲ್ಲಾಗಿದೆ. ಬಿಸಿ ಇನ್ನೂ ಹಂಗೆ ಬರ್ತಿದೆ. ಫಸ್ಟು ಒಂದು ಪ್ಲೇನ್ ತಿಂತೀನಿ. ಇವನಿಲ್ಲಿ ಚಪ್ಪರಿಸ್ತಾವನು ಇನ್ನೂ ತಿಂದ್ಬಿಟ್ಟು. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಬಂದಿದೆ.
ಸಕ್ಕತ್ತಾಗಿದೆ ಟೇಸ್ಟ್, ಉಪ್ಪು ಖಾರ ಎಲ್ಲ ಸೂಪರಾಗಿ ಬಂದಿದೆ. ಸೊ ಪೀಸ್ ಮ್ಯಾರಿನೇಷನ್ ಮಾಡಿದ್ನಲ್ಲ ಪರ್ಫೆಕ್ಟಾಗಿ ಬಂದಿದೆ, ಚೆನ್ನಾಗಿ ಮೆತ್ತಗಿದೆ ಪೀಸ್ಗಳೆಲ್ಲ. ಸೊ ರೈತ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಈ ಮಟನ್ ಚಿಕನ್ ತಿನ್ನೋಕ್ಕೆ ಈ ವೆದರ್ ಇರಬೇಕು, ಮಳೆ ಇಲ್ಲಾಂದರೆ ಮೋಡ. ಸಮ್ಮರಲ್ಲಿ ತಿನ್ನೋಕ್ಕಾಗಲ್ಲ, ಅವಾಗ ಏನಿದ್ರು ತಣ್ಣಗಿರೋದು. ರೈತದಲ್ಲೂ ಸೂಪರು, ಹಾಗೆ ಸೂಪರು. ನನಗೆ ತಿಂದು ಖಾಲಿ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಹಾಗೆ ತರಕಾರಿ ಎಲ್ಲ ತಗೊಂಡು ಈಗ ಇಂಡಿಯಾ ಸ್ವೀಟ್ ಹೌಸ್ಗೆ ಹೋದ್ವಿ. ನಾನು, ಲಶಿ, ಪ್ರಕುಲ್ 3 ಜನನು. ಸಮೋಸ ಬೇಕು ಅಂತ ಕೇಳ್ತಾ ಇದ್ದೆ, ಏನಾದ್ರು ಚಾಟ್ಸ್ ಕೊಡ್ಸು ಅಂದ್ಬಿಟ್ಟು. ತುಂಬಾ ದಿನ ಆಗಿತ್ತು ಚಾಟ್ಸ್ ಇವ್ರಿಗೆ ಕೊಡಿಸ್ತಲೆ. ಸರಿ ಇಂಡಿಯಾ ಸ್ವೀಟ್ ಹೌಸ್ಗೆ ಹೋಗೋಣ, ಅಲ್ಲಿ ಸಮೋಸ ತಿನ್ನೋಣ ಅಂದ್ಬಿಟ್ಟು ತಗೊಂಡೆ. ಅಂಡ್ ಹಾಗೆ ಮನೆಗೆ ಇದು ಇಂಡಿಯಾ ಸ್ವೀಟ್ ಹೌಸ್ ಅಲ್ಲೇ ಸಿಗುತ್ತೆ ಸ್ವಲ್ಪ ಚಾಟ್ಸು, ಚಿಪ್ಸು, ಈ ಸ್ವಲ್ಪ ಯಾವಾಗಾದ್ರೂ ಒಂದು 2 3 ಕೊಡೋದಕ್ಕೆ ಅಷ್ಟೇ. ಜಾಸ್ತಿ ನಾನೇನು ತಗೊಳ್ಳಲ್ಲ ಇಂಥವೆಲ್ಲ. ಹಾಗೆ ಇದು ಆಂಧ್ರ ಮುರುಕು ಅಂತ. ಸೊ ಇವೆರಡು ಅಟ್ಲೀಸ್ಟ್ ಒಂದು 2 ಕೊಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಚಳಿಗಾಲದಲ್ಲಿ ಅಂತ ಇವೆರಡು ತಗೊಂಡೆ ನಾನು. ಸೊ ಅಲ್ಲೆಲ್ಲ ಏನೇನೋ ಇಟ್ಟಿರ್ತಾರೆ ಸ್ನ್ಯಾಕ್ಸ್ ಎಲ್ಲ. ಸೊ ನೀವು ಅಲ್ಲಿ ಹೋದ್ರೆ ಸಿಗುತ್ತೆ. SIT ಕಾಲೇಜ್ ಮೇನ್ ಫ್ರಂಟ್ ಗೇಟ್ ಪಕ್ಕದಲ್ಲೇ ಇದೆ. ಆ್ಯಂಡ್ ಸಮೋಸ ಕೂಡ ತೊಗೊಂಡ್ವಿ, ಒಬ್ಬೊಬ್ರು ಒಂದೊಂದು ಪ್ಲೇಟು. ಇದಕ್ಕೆ ಸ್ವೀಟ್ ಸಾಸು ಮತ್ತು ಸ್ಪೈಸಿ ಸಾಸ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸಖತ್ ಬಿಸಿ ಇತ್ತು, ಆಗ ತಾನೇ ಮಾಡಿ ಆಗ್ತಾನೆ ಕೊಟ್ಟರು. ಹಿಂಗೆ ಓಪನ್ ಮಾಡ್ತಾ ಇದ್ರೆ ಅದು ಬಿಸಿ 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 ಹೊಗೆ ಬರ್ತಾ ಇತ್ತು ಅದರಿಂದ. ಟೇಸ್ಟ್ ಚೆನ್ನಾಗಿರುತ್ತೆ, ಹೋಗಿ ಟ್ರೈ ಮಾಡ್ಬೋದು. ಇನ್ನು ಲಶಿಕಾಗೆ ಪ್ರಕುಲ್ಗೆ ತುಂಬ ಫೇವ್ರೇಟ್ ಸಮೋಸ, ಈ ಪಾನಿಪುರಿ ಇವೆರಡು ಚಾಟ್ಸಲ್ಲಿ ತುಂಬ ಫೇವ್ರೇಟ್ ಆಗುತ್ತೆ. ನನಗೂ ಕೂಡ ಇಷ್ಟ ಆಗುತ್ತೆ ಇಂಡಿಯಾ ಸ್ವೀಟ್ ಹೌಸಲ್ಲಿ. ಸಮೋಸ ಮಿನಿ ಸೈಜಲ್ಲಿ ಮಿನಿ ಸಮೋಸ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಫುಲ್ ಕೆಲಸ ಇವತ್ತು, ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು. ಸೊ ವ್ಲಾಗಲ್ಲಿ ಒಂದು ಸ್ವಲ್ಪ ತೋರಿಸಿದ್ರೆ, ವ್ಲಾಗ್ ಕ್ಯಾಮ್ರಾ ಹಿಂದೆ ಇನ್ನೂ ಬೇಜಾನ್ ಕೆಲಸಗಳಿರುತ್ತೆ ಮಾಡೋ ಅಂಥದ್ದು. ಅವನಿಗೇನೋ ಚಾರ್ಟ್ ಪೇಪರ್ ಇತ್ತು, ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ ಅದನ್ನು ಮಾಡಿಕೊಟ್ಟೆ. 3 ಸಬ್ಜೆಕ್ಟ್ ಏನೋ ಕೊಟ್ಟಿದ್ದಾರೆ, ಅದನ್ನು ಮಾಡೋಷ್ಟೊತ್ತಿಗೆ 1 ಅವರ್ ಆಗೋಯ್ತು. ಸೊ ಹಿಂಗೆ ಮಲ್ಕೋಬೇಕು. ಸಂಡೇ ಹಿಂಗಿರುತ್ತೆ, ಫುಲ್ ಬ್ಯುಸಿ. ಸೊ ದೊನ್ನೆ ಬಿರಿಯಾನಿ ಒಂದ್ಸತಿ ಟ್ರೈ ಮಾಡಿ, ದಮ್ ಕಟ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಮೋಸ ಕೂಡ ಚೆನ್ನಾಗಿದೆ. ಯಾವಾಗಾನ ಹೋಗಿ ಟ್ರೈ ಮಾಡ್ತೀವಿ ಅಷ್ಟೇ, ಯಾವಾಗಲೂ ಹೋಗಲ್ಲ. ತುಂಬ ರೇರ್ 3-4 ಮಂತ್ಸ್ ಒನ್ಸ್ ಆ ಥರ ಹೋಗಿ ಟ್ರೈ ಮಾಡ್ಕೊಂಡು ಬರ್ತೀವಿ, ಸ್ವಲ್ಪ ಬಾಯಿ ಕೆಟ್ಟಾಗ ಅಂತ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಗುಡ್ ನೈಟ್. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡ್ತಿಲ್ಲ, ಪ್ಲೀಸ್ ನೀವೊಂದು ಲೈಕ್ ಮಾಡಿದ್ರೆ ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ.